ನಮಸ್ಕಾರ ಕರ್ನಾಟಕ. ನಾನು ತೋರ್ಸೋಕೆ ಹೊರಟಿರೋ ವಿಡಿಯೋ ಇವತ್ತು ಬಂದು ಮೈಸೂರು ಜಿಲ್ಲೆ ಕೃಷ್ಣರಾಜನಗರ ತಾಲೂಕಿನಲ್ಲಿರುವ ಹಳೆ ಹೆಡತೊರೆ ಎಂಬ ಹಳ್ಳಿಯ ವಾಣಿಜ್ಯಿಕವಾದ ಪ್ರಮುಖವಾದ ಹೊಸದಾಗಿ ನಿರ್ಮಿಸಲಾದ ಕೃಷ್ಣರಾಜನಗರ ಪಟ್ಟಣದಿಂದ ಸುಮಾರು 4 ಕಿಲೋಮೀಟರ್ ಉತ್ತರಕ್ಕೆ ಮತ್ತು ಐತಿಹಾಸಿಕವಾಗಿ ಪ್ರಮುಖವಾದ ಮೈಸೂರು ನಗರದಿಂದ ವಾಯುವ್ಯಕ್ಕೆ ಸುಮಾರು 44 ಕಿಲೋಮೀಟರ್ ದೂರದಲ್ಲಿದೆ. ಹೆಡತೊರೆ ಎಂಬ ಹೆಸರು 2 ಕನ್ನಡ ಭಾಷೆಯ ಪದಗಳಾದ ಲಿಟ್ ಟೋರ್ ಗಳಿಂದ ಬಂದಿದೆ. ಹಿಂದೂಗಳು ಪವಿತ್ರವೆಂದು ಪರಿಗಣಿಸುವ ಆ ಸ್ಥಳದಲ್ಲಿ ನದಿಯಿಂದ ಮಾಡಲ್ಪಟ್ಟ ಹೆಡಕ್ಕೆ ಬಾಗುವಿಕೆಯಿಂದ ಈ ಹೆಸರು ಉದ್ಭವ. ಸಾರಿ ವೀಕ್ಷಕರೇ, ಮಧ್ಯದಲ್ಲಿ ವಿಡಿಯೋ ಕಟ್ಟಾಗಿ ಬಂದಿದೆ. ಕಾರಣ ಫೋನ್ ಕರೆ ಬಂದಿರುವುದರಿಂದ ವಿಡಿಯೋ ಕಟ್ಟಾಗಿದೆ. ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಹೊಸ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ. ದೇವಾಲಯದಿಂದ ನದಿಯಿಂದ ಸ್ಥಾನದ ಪ್ರದೇಶಗಳಿಗೆ ಹೋಗುವ ಮೆಟ್ಟುಗಳಿವೆ. 1920ರ ದಶಕದಲ್ಲಿ ಕಾವೇರಿ ನದಿಯ ಪ್ರವಾಹದ ನೀರಿನಿಂದ ಹೆಡತೊರೆ ಗ್ರಾಮವು ತೀವ್ರವಾಗಿ ಹಾನಿಗೊಳಗಾಯಿತು. ಇದು ಕೂಡ ನನ್ನ ತಾಲೂಕು. ನಾನು ಕೂಡ KR ನಗರ ತಾಲೂಕಿನವಳೇ. ನನ್ನ ವಾರ್ಡ್ ಕೂಡ. ಮೈಸೂರು ಆಡಳಿತಗಾರನು ಎತ್ತರದ ಭೂಮಿಯಲ್ಲಿ ಸ್ವಲ್ಪ ದಕ್ಷಿಣಕ್ಕೆ ಕೃಷ್ಣರಾಜನಗರ ಎಂಬ ಹೊಸ ಪಟ್ಟಣವನ್ನು ನಿರ್ಮಿಸಲು ಪ್ರೇರೇಪಿಸಿತು. ಹಳೆ ಹೆಡತೊರೆಯಲ್ಲಿರುವ ಅರ್ಕೇಶ್ವರ ದೇವಸ್ಥಾನವು ಇಂದು ದೇವಾಲಯವಾಗಿದೆ. ಪ್ರಸ್ತುತ ದೇವಾಲಯವು ಸಂಕೀರ್ಣವು ಮೈಸೂರು ಸಾಮ್ರಾಜ್ಯದ 19ನೇ ಶತಮಾನದ ಆರಂಭದಷ್ಟು ಹಿಂದಿನದು ಮತ್ತು ಇದನ್ನು ವಿಶಿಷ್ಟ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಬ್ರಿಟಿಷ್ ರಾಜ ಯುಗದ ಇತಿಹಾಸಕಾರ ಮತ್ತು ಶಿಲಾಶಾಸನಕಾರ ಬಿ. ಲೂಯಿಸ್ ರೈಸ್ ಪ್ರಕಾರ ಈ ದೇವಾಲಯವನ್ನು ಭಾರತದ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ಮೈಸೂರು ರಾಜಪ್ರಭುತ್ವದ ಆಡಳಿತಗಾರ ಮಹಾರಾಜ ಕೃಷ್ಣರಾಜ ಒಡೆಯರು ದಾನ ಮಾಡಿದರು. ಆದಾಗ್ಯೂ ಮೂಲ ದೇವಾಲಯವು ಚೋಳರ ಯುಗದ ಹೆಚ್ಚು ಹಳೆಯವಾಗಿದೆ. ಅರ್ಕೇಶ್ವರ ದೇವಸ್ಥಾನವು ಭಾರತದ ಪ್ರಸ್ತುತವಾದ ಸಮೀಕ್ಷೆಯ ಕರ್ನಾಟಕ ರಾಜ್ಯ ವಿಭಾಗದ ಅಡಿಯಲ್ಲಿ ಸ್ಮಾರಕವಾಗಿದೆ. ಈ ದೇವಾಲಯವು ಚರ್ಮ ರೋಗಗಳಿಗೆ ಯಾವ ರೀತಿಯ ಚರ್ಮ ಸಮಸ್ಯೆ ಇದ್ದರೂ ಈ ದೇವಾಲಯಕ್ಕೆ ಬಂದರೆ ಚರ್ಮ ರೋಗ ನಿವಾರಣೆ ಆಗುವುದು. ಇಲ್ಲಿ ಬಂದು ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯನಾರಾಯಣನ ಪೂಜೆ ಮಾಡಿ ಅಲ್ಲಿನ ಅಭಿಷೇಕದಿಂದ ಮಾಡಿದರೆ ಚರ್ಮ ರೋಗವು ಗುಣವಾಗುತ್ತದೆ ಎಂದು ಹೇಳುತ್ತಾರೆ. ಮೈಸೂರು ಜಿಲ್ಲೆ ಕೃಷ್ಣರಾಜನಗರದಲ್ಲಿರುವ ಹೆಡತೊರೆ ಶ್ರೀ ಯೋಗಂಡೇಶ್ವರ ಸರಸ್ವತಿ ಸಂಸ್ಥಾನವು ಪಶ್ಚಿಮಕ್ಕೆ ಅರ್ಕೇಶ್ವರ ದೇವಸ್ಥಾನದ ಎದುರು ಕಾವೇರಿ ನದಿಯ ದಡದಲ್ಲಿದೆ. ಇದು ಚೋಳರ ಕಾಲದಲ್ಲಿ ನಿರ್ಮಿಸಲಾದ ದೇವಾಲಯ ಎನ್ನಲಾಗಿದೆ. ಇದನ್ನು 2ನೇ ಕಾಶಿ ಎಂದು ಕೂಡ ಪರಿಗಣಿಸಲಾಗಿದೆ. 24 ಗಂಟೆ ಒಳಗೆ ನಿರ್ಮಿಸಲಾದ ದೇವಾಲಯ ಎಂದು ಕೂಡ ಹೇಳಬಹುದು ಈ ಅರ್ಕೇಶ್ವರ ದೇವಾಲಯವನ್ನು.